ನಶೀರಾ ಪ್ರದೇಶದಲ್ಲಿ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಭಾರತೀಯ ಸೇನೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೂಡ ಈಗಾಗಲೇ ನೀಡಿದೆ. ನೌಶೀರಾ ಪ್ರದೇಶದಿಂದಲೇ ಟಿವಿ9 ಒಂದು ಗ್ರೌಂಡ್ ರಿಪೋರ್ಟ್ ಕೂಡ ಕೊಟ್ಟಿದೆ. ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನೋಡೋಣ ಬನ್ನಿ. ಭಾರತವು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದೆ. ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಅಂತ ಹೆಸರಿಸಲಾಗಿದೆ. ಭಾರತವು ಪಾಕಿಸ್ತಾನದ 9 ಸ್ಥಳಗಳ ಮೇಲೆ ದಾಳಿ ಮಾಡಿದೆ. ಆದರೆ ಇವೆಲ್ಲಗಳ ಮಧ್ಯೆ ರಿಜೌರಿ, ನೌಶೀರಾ, ಪೂಂಚ್ ಪ್ರದೇಶಗಳಲ್ಲಿ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿದೆ. ಪಾಕಿಸ್ತಾನ ಸೇನಾ ಫಿರಂಗಿ ದಳ ಬಳಸಲಾಗಿದೆ. ಇದಕ್ಕೆ ಭಾರತೀಯ ಸೇನೆಯಿಂದಲೂ ತಕ್ಕ ಪ್ರತ್ಯುತ್ತರ ನೀಡಲಾಗಿದೆ. ನಾನು ನಿಮಗೆ ಹೇಳ್ತಿರೋದೇನೆಂದರೆ, ಕದನ ವಿರಾಮ ಉಲ್ಲಂಘನೆಯಿಂದಾಗಿ 3 ಅಮಾಯಕ ನಾಗರಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ನಾನೀಗ ನೌಶೀರಾ ಪ್ರದೇಶದಲ್ಲಿರುವೆ. ಇಲ್ಲಿರುವ ದೃಶ್ಯವನ್ನ ನೀವು ನೋಡ್ತಿರಬಹುದು. ಇದು ಗಡಿ ನಿಯಂತ್ರಣ ರೇಖೆಯುಳ್ಳ ಪ್ರದೇಶವಾಗಿದೆ. ಈಗಲೂ ನಿಂತು ಭಾರಿ ಪ್ರಮಾಣದಲ್ಲಿ ಫೈರಿಂಗ್ ಆಗ್ತಿದೆ. ಪಾಕ್ನಿಂದ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗ್ತಿದೆ. ಆದರೆ ಇದೆಲ್ಲದರ ಮಧ್ಯೆ ಭಾರತೀಯ ಸೇನೆ ಕೂಡ ತಕ್ಕ ಪ್ರತ್ಯುತ್ತರವನ್ನೇ ನೀಡುತ್ತಿದೆ. ನಾನು ನಿಮಗೆ ಹೇಳ್ತಿರೋದೇನೆಂದರೆ, ಈ ಪ್ರದೇಶದಲ್ಲಿ ಹಿಂದೆ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸುತ್ತಿತ್ತು. ನಮ್ಮ ಜನರ ಮೇಲೆ ಪಾಕಿಸ್ತಾನ ಗುಂಡು ಹಾರಿಸುತ್ತಿತ್ತು. ಆಗಲೂ ಭಾರತೀಯ ಸೇನೆ ಪಾಕ್ ಮೇಲೆ ತಕ್ಕ ಪ್ರತ್ಯುತ್ತರವನ್ನೇ ನೀಡುತ್ತಿತ್ತು. ನೀವು ದೃಶ್ಯದಲ್ಲಿ ನೋಡ್ತಿರಬಹುದು. ಇಲ್ಲಿನ ಸಂಪೂರ್ಣ ಈ ಪ್ರದೇಶ ಗಡಿ ನಿಯಂತ್ರಣ ರೇಖೆಯುಳ್ಳ ಪ್ರದೇಶವಾಗಿದೆ. ಇದೇ ಪ್ರದೇಶದಲ್ಲಿ ಇಡೀ ರಾತ್ರಿ ಗುಂಡಿನ ಮಳೆ ಸುರಿದಿದೆ. ಈಗಲೂ ಪಾಕ್ ಕಡೆಯಿಂದ ಫೈರಿಂಗ್ ನಡೀತಲೇ ಇದೆ. ಭಾರತೀಯ ಸೇನೆಯು ಪ್ರತ್ಯುತ್ತರ ನೀಡುತ್ತಿದೆ. ಇದೆಲ್ಲದರ ನಡುವೆಯೇ ಪಹಲ್ಗಾಮ್ನಲ್ಲಾದ ಉಗ್ರರ ದಾಳಿಗೆ ತಕ್ಕ ಪ್ರತೀಕಾರವನ್ನ ಭಾರತ ಪಡೆದಿದೆ. 9 ಸ್ಥಳಗಳಲ್ಲಿ ಪಿಒಕೆ ಮತ್ತು ಪಾಕಿಸ್ತಾನ ಸೇರಿ ಒಟ್ಟು 9 ಕಡೆಗಳಲ್ಲಿ ಭಾರತ ದಾಳಿ ಮಾಡಿದೆ. ಕ್ಯಾಮರಾ ಪರ್ಸನ್ ಅನುದೀಪ್ ಶರ್ಮಾ ಜೊತೆಗೆ ಅಂಕಿತ್ ಭಟ್, ಟಿವಿ9. ರೈಟ್.